ಮದುವೆ ಆದಾಗಿಂದ ಎಲ್ಲೂ ಹೊರಗಡೆನೇ ಕರ್ಕೊಂಡು ಹೋಗಿಲ್ಲ. ಬರೀ ಕೆಲಸ ಕೆಲಸ ಕೆಲಸ. ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನವೇ ಹಾಳಾಯಿತು. ನಾನೇನು ನಿನ್ನ ಕಟ್ಕೊಂಡ ಮೇಲೆ CM ಆಗಿದ್ದೀನ? ಏನಪ್ಪಿ ತಿಂದು ತಿಂದು ನೀನು ಎಷ್ಟು ದಪ್ಪಾಗಿದ್ಯಾ ನೋಡು. ಸಂಜೆ ಹೊತ್ತು ಸ್ವಲ್ಪ ವಾಕಿಂಗ್ ಹೋಗು, ಆಗ ಸ್ವಲ್ಪ ಸಣ್ಣ ಆಗ್ತೀಯ. ಸುಮ್ಮನೆ ಇರೀರಿ. ಆ ಆನೆ ದಿನ ಇಡೀ ಕಾಡಲ್ಲಿ ವಾಕಿಂಗ್ ಮಾಡತ್ತೆ, ಅದೇ ಸಣ್ಣ ಆಗಿಲ್ಲ, ಇನ್ನು ನಾನು ಸಣ್ಣ ಆಗ್ತೀನಾ? ಅತ್ತೆ ಏನ್ ಮಾಡ್ತಿದ್ದೀರಾ? ಸಾಲದ ಚಾಯ. ಸಾಲದ ಚಾಯನಾ? ಏಲಕ್ಕಿ ಚಾಯ, ಶುಂಠಿ ಚಾಯ, ಬೆಲ್ಲದ ಚಾಯ ಎಲ್ಲ ಕೇಳಿದ್ದೇನೆ. ಇದ್ಯಾವುದು ಹೊಸದು ಸಾಲದ ಚಾಯ? ಸುಮ್ಮನೆ ನನ್ನ ಹತ್ರ ಬಯಸ್ಕೊಳ್ಬೇಡ. ಹೇಳ್ದೆ ಅಲ್ವಾ ಸಾಲದ ಚಾಯ ಅಂತ. ಹಾಗಂದ್ರೆ ಹಿಂದಿನ ಮನೆಯಿಂದ ಚಾ ಪುಡಿ, ಪಕ್ಕದ ಮನೆಯಿಂದ ಸಕ್ಕರೆ, ಮುಂದಿನ ಮನೆಯಿಂದ ಹಾಲು ಎಲ್ಲ ತಂದು ಮಾಡಿದ್ದೆ ಸಾಲದ ಚಾಯ. ಅಪ್ಪಿ ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ. ನನಗೆ ದುಡ್ಡು ಬೇಕು. ಏನಪ್ಪಿ ಯಾವಾಗಲೂ ದುಡ್ಡು ದುಡ್ಡು ದುಡ್ಡು? ಆ ದುಡ್ಡನ್ನು ಪಕ್ಕಕ್ಕಿಡು, ವಾಪಸ್ ಕೇಳ್ತಿದ್ದೀನಿ. ಏನು ಬೇಕು ಕೇಳು. ರೀ ನನಗೆ ಪಕ್ಕದಲ್ಲಿಟ್ಟ ದುಡ್ಡೇ ಬೇಕು. ಏನೇ ನನ್ನ ಅಪ್ಪಮ್ಮನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀಯಲ್ಲ, ನೀನು ನನ್ನ ಅಪ್ಪಮ್ಮನಿಗೆ ಸರಿಸಮ ಇದೆಯಾ ನೀನು? ಯಾಕ್ರಿ ಏನಾಯ್ತು? ನೋಡು, ನನ್ನ ಅಮ್ಮ ನನಗೆ ಚಿಕ್ಕ ಇರುವಾಗ ಒಳ್ಳೆ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ. ನನ್ನ ಅಪ್ಪ ಸ್ಕೂಲಿಗೆ ಕಳಿಸಿ ಒಳ್ಳೆ ವಿದ್ಯಾವಂತ ಮಾಡಿದ್ದಾರೆ. ನೀನೇನೇ ಮಾಡಿದ್ಯಾ ನನಗೆ? ಕಸ ಗುಡಿಸ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ, ಮನೆ ಕ್ಲೀನ್ ಮಾಡ್ಲಿಕ್ಕೆಲ್ಲ ಕಲ್ಸ್ಕೊಟ್ಟಿದ್ ಯಾರು? ಯಾರ್ರೀ? ನೀನು. ಬರ್ತಾರೆ, ನಾನೇನು ಕಲ್ಸಿಲ್ವಂತ. ತೊಂಡೆಕಾಯಿ ಬೇಕಾ? ಏನ್ರಿ ಅದು? ಆ ಹಳೆ ಬೈಕ್ನ ಗುಜ್ರಿಗೆ ಹಾಕಿ ನಿಮ್ಗೊಂದು ಹೊಸ ಬೈಕ್ ತಗೊಳ್ಲಿಕ್ಕೆ ಆಗುದಿಲ್ವಾ? ಲೇ, ಇದು ನನ್ನ ಅಜ್ಜ ಓಡಿಸ್ಕೊಂಡಿದ್ದ ಬೈಕು ಕಣೆ. ಅಜ್ಜನ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಅಜ್ಜನ ನೆನಪಂತೆ ನಿಮ್ ಕೈಲಿ ಹೊಸ ಬೈಕ್ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ರೀ, ಸ್ವರ್ಗದಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ಇರ್ಲಿಕ್ಕೆ ಆಗುದಿಲ್ವಂತೆ, ಹೌದಾ? ಹೌದು ಕಣೆ, ಅದಕ್ಕೆ ಅದನ್ನು ಸ್ವರ್ಗ ಅನ್ನೋದು. ನಿಮ್ಮ ಹೋಗ್ಲಿ, ನಿಮ್ ಜೊತೆ ಕೇಳಿದ್ ನಾನು.